ದಾಂಡೇಲಿಯ ಹಳೆ ನಗರಸಭೆ ಮೈದಾನದಲ್ಲಿ ನಡೆಯುತ್ತಿರುವ ನವರಾತ್ರಿ ಉತ್ಸವದ 4ನೇ ದಿನದಂದು ಮೂರು ಮುತ್ತು ಖ್ಯಾತಿಯ ಕುಂದಾಪುರದ ರೂಪಕಲಾ ತಂಡದಿಂದ ಪ್ರದರ್ಶನಗೊಂಡ ಗಿರಾಕಿಯೇ ಇಲ್ಲ ಮಾರಾಯ ಹಾಸ್ಯಮಯ ನಾಟಕ ಪ್ರೇಕ್ಷಕರನ್ನ ನಗೆಗಡಲಲ್ಲಿ ತೇಲಿಸುವಲ್ಲಿ ಯಶಸ್ವಿಯಾಯಿತು. शाहरुख खान हल्ला रे हमारा होटल को शाहरुख खान इधर शाहरुख खान अंगरक्षक बोली ನಾನು ಕರ್ನಾಟಕದಲ್ಲಿ ತುಂಬಾ ಪೊಲೀಸಿ ನೋಡಿದೆ ಮಾರೆ, ಆದ್ರೆ ಈ ರೀತಿ ಲಿಫ್ಟಿಂಗ್ ಹಚ್ಕೊಂಡಿದೆ. ನಾಟಕದ ಕಥಾವಸ್ತುವಿನ ಜೊತೆಗೆ ಪ್ರಸ್ತುತ ವಿದ್ಯಮಾನದಲ್ಲಿ ನಡೆಯುವ ಸಾಮಾಜಿಕ ವಿಚಾರಗಳು ಸೇರಿದಂತೆ ಹಲವು ಜಾಗೃತಿ ಸಂದೇಶಗಳನ್ನು ಹಾಸ್ಯಭರಿತವಾಗಿ ನಾಟಕದಲ್ಲಿ ಪ್ರದರ್ಶಿಸಲಾಯಿತು. ನಾಟಕದಲ್ಲಿ ಸತೀಶ್ ಪೈ, ಸಂತೋಷ್ ಪೈ, ಕಲಾಪೂರ್ಣ ಪೈ, ನವೀನ್ ನಂದಕುಮಾರ್, ನಾಗೇಶ್ ಕಟಪಾಡಿ, ಗೌರವ್ ಪ್ರಭು, ರಾಜೇಶ್, ಹಾಲಾಡಿ ನಾಗೇಶ್, ಪ್ರಶಾಂತ್ ಹೊನ್ನಾವರ, ರಾಜಗೋಪಾಲ್ ಶೇಟ್, ನರೇಶ್ ಭಟ್, ಅನುಷಾ ಮೊದಲಾದವರು ಮನೋಜ್ನ ಅಭಿನಯ ನೀಡಿದ್ರು. ಅಂತ KSRTC ಬಸ್ ಮಾರೆ ರಿವರ್ಸ್ ತೆಗಿತಿದ್ದೆ. ಏನಾಯ್ತು? ಯಾವ ಬಾಯಲ್ಲಿ ಹೇಳಿ ಜೀಪಲ್ಲಿ ಇನ್ಸ್ಪೆಕ್ಟರ್ ಕೂತ್ಕೊಂಡಿದ್ರು. ನೀನೇ ಅಂತ ಒಂದೇ ಮಾತು ನಾನು ಎದೆ ಮುಂದೆ ಮಾಡಿ ನಾನೇ ಅಂತ ಹೇಳಿ ಕೂರ್ಸೋದಿಲ್ಲ. 2 ಪೊಲೀಸರು ಕೊಟ್ರ 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 ಅಯ್ಯೋ ಅದು ಅದರಲ್ಲೂ ಯಾರು ಗೊತ್ತುಂಟ ಸರಿ ಹೊಡೆದದ್ದು? ಯಾರು? ಆ ಲಿಫ್ಟಿಕ್ ಪೊಲೀಸ್. ಅವ ಯಾರು ಗೊತ್ತುಂಟ? ಅಮ್ಮ ಆ ದಿವಸ ನಾನು ಬ್ಲೌಸ್ ಎಳ್ಕೊಂಡು ಬಂದೆ ಅಲ್ಲ, ಶಾರದಕ್ಕ ಅವಳು ಗಂಡ ಮಾರ. ಎಂತ ಮಾಡೋದು? ನಾನು ಅಪ್ಪಣ್ಣ ಅಂದ್ರು 3ನೇ ಮನೆ ಕುಪ್ಪಳದ ಮನೆ CC ಕ್ಯಾಮರಾ ನೋಡ್ಲಿ, ಅಲ್ಲಿ ನನ್ನ ಬಾಡಿ ಕಟ್ಕೊಂಡು ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ಮಾಡಿ ಎಲ್ಲ ಹೆಂಗಸರು ಕುಟಿ ಮಾತ್ರ ಲಿಫ್ಟಿ ಕಟ್ಕೊಂಡು ಈ ಪೊಲೀಸ್ ಮಾಮ ಎಂತ ಮಾರೆ ಕುಟಿ ಬಿಟ್ಟು ಹಲ್ಲಿ ಕಟ್ಕೊಂಡು ನಾನೇ ನಿಂಗೆ ದಾಂಡೇಲಿ ನೆಗಡಿಸಿ ಬಂದ ಕುಂದಾಪುರದಲ್ಲಿ ಈ ಪೊಲೀಸ್ ಮಾಮ ನಂಗೆ ನೆಗಡಿಸಿಬಿಟ್ಟ. ನಮ್ಮ ಎಲ್ಲೋ ಅಂಗನವಾಡಿ ಮಕ್ಕಳು ಡ್ಯಾನ್ಸ್ ಅಂತ ಬಂದದ್ದು ಬೋರ್ಡ್ ಚಂದಿರ ನೇತಕ್ಕೆ ಎಲ್ಲ ರಿದಮೆಲ್ಲ ಹೆಚ್ಚು ಕಮ್ಮಿ ಆಗಿ ಹೋಯ್ತಲ್ಲ. ಅಣ್ಣ ಬನ್ನಿ, ಬೈಕ್ನವರು ನಿಲ್ಲೂ ಬೇಡ, ಬನ್ನಿ ಅಣ್ಣ ಬೈಕ್ನವ್ರೆ ನಿಮ್ಗೆ ಬನ್ನಿ. ಅದು ಹ್ಯಾಪಿ ಬರ್ಡೇ ನಿಮ್ಗೆ ಕನ್ನಡ ಓದಿ ಬರುದು ಯಾರು ಹುಟ್ಟಿದ ಹಬ್ಬ? ನಿಮ್ಗೆ ಕನ್ನಡ ಓದಿ ಬರೋದು ಸಾಫ್ಟ್ವೇರ್ ಇಂಜಿನಿಯರ್ ಹುಟ್ಟಿದ ಹಬ್ಬ ಅದ ಬ್ಯಾನರ್ ಓದ್ಲಿ ಬರ್ತದ? ಮಕ್ಕಳೇ ಹೇಳಿದ್ರೆ ಯಾರು ಮಕ್ಕಳಿಲ್ಲ, ಮಕ್ಕಳೇ ಹುಟ್ಟಿದ ಬ್ಯಾನರ್ ಅದು ಹೇಳಿದ್ರು ಹುಟ್ಟಿದ ಹಬ್ಬದ ಬ್ಯಾನರ್ ಅದು ಎಂತ ಬರ್ತಿತ್ತು ಅದರಲ್ಲಿ? ಎಂತ ಅವ್ರು ಹೇಳದಂತ ಗೊತ್ತ, ಅಪ್ಪಣ ಸಾಯ್ಲಿ ಅಂತ ಹೇಳಿದ್ರೆ ನಿಂಗೆ ಅದು ಗೊತ್ತಾಗೋದಿಲ್ಲ. ಮ್ಯೂಸಿಕ್ ಕೇಳಿದ್ರೆ ಗೊತ್ತಾಗುತ್ತ ನೋಡುವ. ನಿಂತ್ಕೋ, ಕೈ ಮುಗಿರಿ, ಹಾಗೆ ಮ್ಯೂಸಿಕ್. ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಅಪ್ಪಣ್ಣ. ಓಂ ಶಾಂತಿ. ಇಲ್ಲೇ ತಲೆ ಮೇಲೆ ಕಳಸ ಹೊನ್ನ ಉಂಟು, ಹೌದಲ್ವಾ? ಕಳಸ ಉಂಟಂದ್ರೆ ರಥೋತ್ಸವಕ್ಕೆ ತೇರು ಎಳಿಬೇಕು, ಹೌದಲ್ವಾ? ಬ್ರಹ್ಮರಥ ಎಳಿಬೇಕಾದ್ರೆ ಕಾಯಿ ಹೊಡೆದು ಎಳಿಬೇಕು. ಎಳಿ ಊರಿಗೆ ಬಲಾರಿ ಸುತ್ತಾಡಿ ಬಂತು ಬಂತು ಊರಿಗೆ
ಒಂದು ತಲೆ ಹತ್ರ ಹಿಂಗೆ ಹೇಳ್ದ ನಂಗೆ ಒಂದು ತಲೆ ನಿಮ್ಗೆ ಆಗುದಿಲ್ಲ, ಸಣ್ಣಿಂದ 2 ತಲೆ ಬಿಟ್ಟು ಅಭ್ಯಾಸ ಅಂತೇಳಿ ಇನ್ನೊಂದು ಕೊಡಿ ಅಂತ ನಂಗೆ ತೊಡೆ ಮಧ್ಯದಲ್ಲಿ ಒಂದು ತಲೆ ಬಿಟ್ಟು ಅಭ್ಯಾಸ. ಇವತ್ತು ತೆಗೆದು ಸುವರ್ಣ ಗಟ್ಟಿ ಕೊಟ್ಟಿದ್ದೆ ನನ್ನ ಮಗ. ನಾನು ಅದನ್ನ ಇಟ್ಕೊಂಡು ಬೆಳಗ ಮುಂಚೆ ತುರ್ಸಿ ಸಾಕಾಗಿ ಹೋಯ್ತು. ಅದ್ರಲ್ಲಿ ನೀವು ಕಟ್ಟಿ ಪದಾರ್ಥ ಮಾಡ್ತಾರೆ ಇಟ್ಕೊಂಡು ಸಂಬಂಧ ವಿಷಯ ಕಾಲ್ ಮಾಡ್ಲಿಕ್ಕೆ ಎಂತ ಎಣ್ಣೆ ಬೇಯಿಸುದ ಎಂತ ತಿಳ್ಕೊಂಡಿದ್ದೆ ನೀನು? ಈ ತಲೆ ಮಾತ್ರ ಕೆಂಪೆ ಹೂವು ತುರಿಸಿಕೊಡ್ತೇನೆ ಎಂತ ತಿಳ್ಕೊಂಡಿದ್ಯಾ? ಮುಸುರು ಚಟ್ನಿ ಮಾಡಿ ಹಾಕೊಂಡಿದ್ದ ಈಗ ಹೊಡ್ಕೊಳ್ಳಿ ನಾನು ಅಪ್ಪ ಬಂದ್ರೆ ಬುಡುಬುಡು ಹೊಡಿತೀನಿ. ಈಗ ಹೊಡ್ಕೊಳ್ಳಿ ನಮಗೆ ಓದ್ತಿದ್ದು ನಮ್ಮ ಓಟು ನಾವೆಂತ ಬೇಕಾದ್ರೆ ಮಾಡಿ ನೀನ್ ಹೇಳ್ಬೇಕಂತಿಲ್ಲ. ಅಲ್ಲ ನೀನ್ ಯಾವ ನಂಬುದಿಲ್ಲ ಅಪ್ಪನಾಗಿ ನಮಗೂ ಮಾತಾಡ ಗೊತ್ತಾ? ನೀ ಯಾಕೆ ಮಾತಾಡ್ತೀನಿ? ನೀ ಮಾತಾಡೋಕೆ ನಾಟಕ ಪ್ರದರ್ಶನದ ನಂತರ ತಂಡದ ಪ್ರಮುಖರಾದ ಸತೀಶ್ ಪೈ ಅವರನ್ನ ನವರಾತ್ರಿ ಉತ್ಸವ ಸಮಿತಿಯ ಗೌರವಾಧ್ಯಕ್ಷ ಸುನಿಲ್ ಹೆಗಡೆ ಸನ್ಮಾನಿಸಿ ಗೌರವಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ನವರಾತ್ರಿ ಉತ್ಸವದಲ್ಲಿ ಬಗೆ ಬಗೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ನಮ್ಮ ದೇಶದ ಸಂಸ್ಕೃತಿಗೆ ಮಹತ್ವ ನೀಡುವ ಕೆಲಸವನ್ನ ಮಾಡಲಾಗುತ್ತಿದೆ ಎಂದರು. ನವರಾತ್ರಿ ಉತ್ಸವ ಸಮಿತಿಯ ಸಾಂಸ್ಕೃತಿಕ ವಿಭಾಗದ ಕಾರ್ಯದರ್ಶಿ ಪ್ರಕಾಶ್ ಶೆಟ್ಟಿ ಕಲಾವಿದರನ್ನ ಪರಿಚಯಿಸಿ ಅಭಿನಂದಿಸಿ ಮಾತನಾಡಿದ್ರು. ಈ ಸಂದರ್ಭದಲ್ಲಿಯ ಡಿವೈಎಸ್ಪಿ ಶಿವಾನಂದ್ ಮದರ್ಕಂಡಿ, ಪಿಎಸ್ಐ ಕಿರಣ್ ಪಾಟೀಲ್, ದಾಂಡೇಲಿಯ ಹಿರಿಯ ನಾಟಕಕಾರ, ಸಾಹಿತಿ ಮುರ್ತುಜಾ ಹುಸೇನ್ ಆನೆಹೊಸೂರ್, ನವರಾತ್ರಿ ಉತ್ಸವ ಸಮಿತಿ ಅಧ್ಯಕ್ಷ ಟಿಎಸ್ ಬಾಲಮಣಿ, ಕಾರ್ಯದರ್ಶಿ ನರೇಂದ್ರ ಚೌಹಾಣ್, ಕೋಶಾಧ್ಯಕ್ಷ ಆಶುತೋಷ್ ಕುಮಾರ್ ರಾಯ್ ಹಾಗೂ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು. ಸುರೇಶ್ ಕಾಮತ್ ನಿರೂಪಿಸಿದ್ರು. ಇವತ್ತಿನ ದಿನ ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯ ವತಿಯಿಂದ ಮನರಂಜನಾ ಕಾರ್ಯಕ್ರಮ ಮತ್ತು ಸಮಾಜದ ಕೆಲವು ಅಂಕುಡೊಂಕುಗಳನ್ನು ತಿದ್ದುವಂಥ ವಿಷಯ. ನಾಟಕ 6 ಗಂಟೆಗೆ ಅಂತೇಳಿ ನಾ ಹೇಳಿದೆ, ಪ್ರೇಕ್ಷಕರೇ ಇಲ್ಲ ಮಾರಾಯರೆ ಅಂತ ಚೇಂಜ್ ಮಾಡಿಗಿದ್ದಾರೆ ನೋಡ್ರಿ ಅಂತೇಳಿ. ಆದರೆ ದಾಂಡೇಲಿಯ ಜನ ಈ ಕಲಾವಿದರಿಗೆ ಪ್ರೋತ್ಸಾಹ ಕೊಡಲಿಕ್ಕೆ ಇವತ್ತು ಬಹಳಷ್ಟು ಬೇಗನೆ ಬಂದು ಅವರಿಗೆ ಕಲಾವಿದರಿಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಕುಂದಾಪುರದಿಂದ ಇಲ್ಲಿ ಬಂದು ನಾವು ಕೊಡುವಂಥ ಗೌರವಧನ ಏನು ದೊಡ್ಡ ಪ್ರಮಾಣದಲ್ಲಿ ಇರುವುದಿಲ್ಲ. ಆದರೆ ತಮ್ಮ ಕಲೆಯ ಮೂಲಕ ತಮ್ಮ ವಿಚಾರಧಾರೆಯನ್ನು ಸಾಮಾನ್ಯರಲ್ಲಿ ತಿಳಿಸ್ತಾ ತಮಗೆ ತಾವೇ ಒಂದು ರೀತಿಯ ಹಾಸ್ಯವನ್ನು ಮಾಡಿಕೊಂಡು ಬೇರೆಯವರನ್ನು ನಗಿಸುತ್ತಾ
ಈ ಸಮಾಜದ ಅಂಕುಡೊಂಕುಗಳನ್ನು ತಿಳಿಸುತ್ತಾ ನಾಟಕವನ್ನೇನು ಮಾಡಿದ್ದಾರೆ, ಈ ಎಲ್ಲ ನಮ್ಮ ಇವತ್ತಿನ ಈ ನಾಟಕ ತಂಡದವರಿಗೆ ನವರಾತ್ರಿ ಉತ್ಸವದ ಪರವಾಗಿ ನಾನು ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಆದ್ರೆ ಪ್ರತಿಯೊಂದಕ್ಕೂ ಒಂದು ಪರಿಹಾರ ಅಂತ ಇರುತ್ತಲ್ವಾ? ಇದು ನಾನು ಹೇಳ್ತಿದ್ದಲ್ಲ ಈ ಚಾಪ್ಟರ್ ಮಾನವನ ಜ್ಯೋತಿಷ್ಯ ಇದುವರೆಗೂ ಯಾವುದು ಸುಳ್ಳಾಗಲಿಲ್ಲ. ಒಂದು ವೇಳೆ ನಾನು ಹೇಳಿದ ಜ್ಯೋತಿಷ್ಯ ಸುಳ್ಳಾದರೆ ಜ್ಯೋತಿಷ್ಯ ಅನ್ನೋದನ್ನ ಬಿಟ್ಟು ಬಿಡ್ತೇನೆ. ಇಷ್ಟು ಹೇಳಿದ ಮೇಲೆ ಮದುವೆ ಆಗುವುದು ಬಿಡುವುದು ನಿನಗೆ ಬಿಟ್ಟಿದ್ದು. ಮನಸ್ಸ ಇದೆಲ್ಲ ನಂಬರ ಮನಸ್ಸ, ನಾನು ಇದನ್ನು ತುಂಬಾ ಇಷ್ಟಪಡಿದೆ. ನೋಡಿ ಪ್ರಸಾದ, ಹಿರಿಯರು ಮಾಡಿಟ್ಟ ಶಾಸ್ತ್ರ ಸಂಪ್ರದಾಯ ಯಾವತ್ತೂ ಸುಳ್ಳಾಗಲ್ಲ. ಇದಕ್ಕೆ ನಾನೇ ಸಾಕ್ಷಿ. ಮನಸ್ಸ ಪ್ಲೀಸ್ ಅಂತ ಪ್ರಸಾದ್, ಇದಕ್ಕೂ ಹೆಚ್ಚು ಒತ್ತಡ ಮಾಡಿದ್ರೆ ನಾವು ಬೇರೆ ಮಾತಾಡಬೇಕಾಗುತ್ತೆ. ತಲೆ ಎತ್ತಲಿಕ್ಕಾಗಲಿಲ್ಲ. ಇವಳು ಬಂದಾಯ್ತು. ಇವಳು ಯಾವಾಗ ಹೋಗ್ತು, ನಾನು ನೀರು ಬಿಸಾಕಿದ್ರೆ ಅವ್ರು ಬಿಡುವುದಿಲ್ಲ, ನೀರು ಬಿಸಾಕಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ. ಎಂತ ಮಾಡೋದು ಈಗ? ದೇವರೇ ದೇವರೇ ದೇವರೇ. ಗಿರಾಕಿ ಮೇಲೆ ರೌಡಿಷನ್ ಮಾಡ್ತಾರನ್ನ. ಗಿರಾಕಿ ದೇವೋಭವ, ಗಿರಾಕಿ ದೇವೋಭವ ಅಲ್ಲ, ಆಚೆ ಇದ್ದ 10 ಗಂಟೆ ಭಾವ. ತಿಂಡಿ ಎಂದು ಉಂಟು, ತಿಂಡಿ ಏನು ಉಂಟು, ಮಸಾಲೆ ಒಂದು ಉಪ್ಪಿಟ್ಟು ಪೂರಿ ಬಾಜಿ ಉಂಟು, ಆಚೆ ಬೇರೆ ಹೋಟ್ಲು ಉಂಟು. ಇಲ್ಲಿ ಬಂದು ಯಾಕೆ ತಿಂತ? ಇಲ್ಲಿ ಬಂದು ನೀನು ಹೊಟ್ಟೆಲ್ಲ ಹಾಳಾಗಿ ಮಣ್ಣು ತಿಂದು ಸಾಯ್ತೆ. ಅದಕ್ಕೋಸ್ಕರ ಕೈ ಮುಗಿದು ಕೇಳ್ತಾರೆ, ಈ ಹೋಟ್ಲಲ್ಲಿ ಎಂತ ಮಾಡ್ಬೇಡ, ಅದು ತಿನ್ಬೇಡ, ಒಳ್ಳೆದಾಗುದಿಲ್ಲ, ಒಳ್ಳೆ ಸರಿಯಿಲ್ಲ. ಆಚೆ ಒಳ್ಳೊಳ್ಳೆ ತಿಂಡಿ ಉಂಟು, ಆಚೆ ಹೋಟ್ಲು ಹೋಗಿ ತಿನ್ನು. ಅಲ್ಲಿ ನಿಮ್ಗೆ ಉಪ್ಪಿಟ್ಟು ಉಂಟು, ಮಸಾಲೆ ದೋಸೆ ಉಂಟು, ನೀರು ದೋಸೆ ಉಂಟು, ಖಾಲಿ ದೋಸೆ ಉಂಟು, ಪಾವ್ ಬಾಜಿ ಉಂಟು, ಪೂರಿ ಬಾಜಿ ಉಂಟು. ಎಂತ ಚರ್ಚೆ ಮಾಡ್ತಾವ? ಮಲಯಾಳಿ ಗಿರಾಕಿಯ? ಮಲಯಾಳಿಯಲ್ಲಿ ಹೇಳು. ಮಲಯಾಳಿ ಗಿರಾಕಿಯ? ಮತ್ತೆ ಮಲಯಾಳಿಯಲ್ಲಿ ಇಡ್ಲಿಗೆ ಹೇಗೆ ಹೇಳ್ತಾರೆ? ಮಲಯಾಳಿ ಹೇಗೆ ಹೇಳ್ತಾರೆ? ಇಡ್ಲಿಯೋ ಇಡ್ಲಿಯೋ, ಪೂರಿಗೆ ಹೆಂಗಿದ್ದು ಪುರಿಯೋ ಪುರಿಯೋ, ಅದನ್ನು ಮಲಮಸಿಯೋ ಎಲ್ಲ ಯೋಯೋಸೆ ಎಂದ ಬೇಕು ಎಂದ ಉಂಟು, ಕಲ್ಲುಂಟು, ಮಣ್ಣುಂಟು, ಹೊಯ್ಗೆ ಉಂಟು, ನಿನ್ನ ಅಪ್ಪನ ಪಿಂಡ ಉಂಟು. ನಾನೆಂತ ಮನೆಯ ದಾಂಡೇರಿಗೆ ಬಂದ ಗೋಕರ್ಣಕ್ಕೆ ಬಂದ ಏನು ಪಿಂಡ ಕಟ್ಟಿ ಕಟ್ಟಿ ಹಾಕ್ತಿದ್ರು ಹಾಕಿಂದ ಸಿದ್ದರಾಮಯ್ಯ ನಕ್ಕಿಬ್ಬರು ಇವರಿಗೆ ಬರೋದು ಬಹುಶಃ. ಎಂತ ಚರ್ಚೆ ಮಾಡ್ತೀನಿ? ಒಳಗೆ ಇಡ್ಲಿ ಸಾಂಬಾರ್ ಇಲ್ವಾ? ತಂದು ಕೊಡು. ಎಂತ ಇಡ್ಲಿ ಸಾಂಬಾರಪ್ಪ, ಅಲ್ಲಿ ಸಾಂಬಾರ್ ಒಳಗೆ ಇಷ್ಟೊಂದು ಇಲಿ ಬಿದ್ದಿದೆ. ಇಲಿ ಬಿದ್ದಿದೆ ನನಗೆ ಅರ್ಥ ಆಗುದಿಲ್ವಾ? ಅವ ಮಳೆಯಲ್ಲಿ ಅವನಿಗೆ ಕನ್ನಡದ ಇಲ್ಲಿ ಎಲ್ಲಿ ಅರ್ಥ ಆಗ್ತದೆ? ಅವನಿಗೆ ಅರ್ಥ ಆಗ್ಬೇಕಾದ್ರೆ ಮಳೆಯಲ್ಲಿ ಇಲ್ಲಿಯೋ ಇಲ್ಲಿಯೋ, ಹೌದ್ಯೋ, ಬಿದ್ದಿದ್ಯೋ, ಹೌದ್ಯೋ, ಇಲ್ಲಿ ಕೈ ಇಲ್ಯೋ, ಕೈ ಉಂಟೋ, ಕೈ ಹಾಕಿದ್ದೆಯೋ, ಬಿಸಾಯೋ. ನಾನು ಹಾಗೆ ಮಾಡ್ತೇಯೋ, ಕೈ ಹಾಕಿ ತೆಗ್ದೇಯೋ, ಬಲ್ಲ ಮಾತ್ರ ಕೈಯಲ್ಲೋ ಇಲಿ ಪುಳುಕು ಸಾಂಬಾರವರೆಯೋ. ಅಯ್ಯಯ್ಯೋ ಅಯ್ಯಯ್ಯೋ, ಎಂದಾಯೋ ಎಂದಾಯೋ, ಅಲ್ಲಿ ಸೌಂಡ್ ಇಲ್ಯೋ, ಅದು ಸೌಂಡ್ ಉಂಟೋ, ಸೌಂಡ್ ಹಾಕಿ ತಿರ್ಸಿಯೋ. ನಾನು ಅಲ್ಲ ತಿನ್ಸಿದ್ದ. ಕಬಡ್ಡಿ ಎಂದ್ರ ಉಂಟು ಹಸಿವೆ ಉಂಟು, ಚಾ ತಿಂಡಿ ಚಿಲ್ಲ ಚಾ ತಿಂಡಿ ಚಾ ಕುಡಿಬೇಕು. ಅದೇ ಆರ್ಡರ್ ಮಾಡಬಾರ್ದು, ಮಗನ ಚಾ ಕುಡಿದು ಹೋಗ್ಬೇಕು. ಬೇರೆ ಆರ್ಡರ್ ಮಾಡಿ ಹಾಕಿ ಮತ್ತೆ ಮಗನ ಚಾ ಚಾ ಕುಡಿಬೇಕು, ಚಾ ಕುಡಿಬೇಕು. ಯಾರ ಮರ ಹುಚ್ಚ ವೆಂಕಟ ಅಂತ ಅವನ ಇಪ್ಪ ನಿನಗೆ ನಾ ಚಾ ಪಾರ್ಸೆಲ್ ಮಾಡೋದ ಕಾಟಿಗಳು. ಇಪ್ಪ ನಿನಗೆ ನಾ ಚಾ ಪಾರ್ಸೆಲ್ ಮಾಡೋದ ಯಾಕೆ ಚಾ ಕುಟ್ಟಿಗಳು. ನನ್ನ ಮನಸ್ಸಲ್ಲಿ ಏನಿದೆ ಅದನ್ನ ದೇವ್ರ ಹತ್ರ ಬೇಡ್ಕೊಂಡು ಬಂದು ನಾನು ಗುರುಗಳ ಹತ್ರ ನಿಂತ್ಕೊಂಡೆ. ನನ್ನ ಮನಸ್ಸಲ್ಲಿ ಏನಿದೆಯಾ ಹಾಗೆ ಪ್ರತಿಯೊಂದನ್ನು ಲೈಕ್ ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು, ಮತ್ತೆ ನನ್ನ ಕೆಲ್ಸದ ಬಗ್ಗೆ ಕೇಳಬೇಕಿತ್ತು ಅನ್ನೋ ಒಂದು ಇದಿತ್ತು ನನಗೆ. ಅದನ್ನ ಕರೆಕ್ಟಾಗೆ ಹೇಳಿದ್ರು ಗುರುಗಳು. ನನ್ನ ಮಗನ ಮೊದಲು ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಿದೆ, ನಾನು ಹೆಂಗೆ ಬದುಕೋದಂತಲೇ ಗೊತ್ತಿಲ್ಲ ಅಮ್ಮ ಅಂತ ಅತ್ತೆ. ನೀನೇನು ಅಳ್ಬೇಡ, ನವರಾತ್ರಿ ಮುಗಿಯೋತ್ತಿಗೆ ನಿನ್ನ ಮಗನ ಮದುವೆ ಆಗುತ್ತೆ ಹೋಗೋದು. ಕರೆಕ್ಟಾಗಿ 9 ದಿನ ಅವ್ರು ಹೇಳಿ 9 ದಿನದಲ್ಲಿ ನಡೀತು. ಆ ಥರ ಒಂದು ಶಕ್ತಿ ನಾನು ಎಲ್ಲೂ ಜೀವನದಲ್ಲೇ ನೋಡಿಲ್ಲ ಬಿಡಿ. ಕೇರಳ ರುದ್ರಾಕ್ಷಿ ಆಂಜನೇಯ ಜ್ಯೋತಿಷ್ಯರು ಅಂಜನ ಹಚ್ಚಿ ಭವಿಷ್ಯ ಹೇಳುತ್ತಾರೆ. ಅಷ್ಟಮಂಡಳ ಪ್ರಶ್ನೆ, ಆರೂಢ ಪ್ರಶ್ನೆ, ತಾಂಬೂಲ ಪ್ರಶ್ನೆ, ನಾಡಿ ಶಾಸ್ತ್ರದ ಮೂಲಕ ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ
ಕೆಲವೇ ದಿನಗಳಲ್ಲಿ ಸುಲಭ ಪರಿಹಾರ ಮಾಡುತ್ತಾರೆ. ಉದಾಹರಣೆಗೆ ದಾಂಪತ್ಯ ಕಲಹ, ಮನೆಯಲ್ಲಿ ಅಶಾಂತಿ, ಹಣಕಾಸಿನ ತೊಂದರೆ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಇನ್ನು ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ನೇರವಾಗಿ ಬಂದು ಭೇಟಿ ಮಾಡಿ. ಪ್ರಧಾನ ತಾಂತ್ರಿಕ್ ಗಣೇಶನ್ ದೀಕ್ಷಿತರು, ಕೇರಳ. ಗುರೂಜಿಯವರ ಮೊಬೈಲ್ ಸಂಖ್ಯೆ 9914140330. ವಿಳಾಸ 27ನೇ ಕ್ರಾಸ್, 99ನೇ ಮೇನ್ ರೋಡ್, ಕೆಎಲ್ಇ ಕಾಲೇಜ್ ಹತ್ತಿರ, ಎಸ್ಬಿಐ ಬ್ಯಾಂಕ್ ಎದುರು, 2ನೇ ಬ್ಲಾಕ್, ರಾಜಾಜಿನಗರ, ಬೆಂಗಳೂರು. ಪಿನ್ ಕೋಡ್ 580010. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯೆಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.